ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಅಂಕೋಲದ ಸಗಡಗೇರಿಯಲ್ಲಿ ಗ್ಯಾಸ್ ಬಿಡುಗಡೆ ಮಾಡಲಾಗಿದೆ. ನದಿಯಲ್ಲಿ ಗ್ಯಾಸ್ ರಿಲೀಸ್ ಅನ್ನ ಮಾಡಲಾಗ್ತಾ ಇದ್ದಾರೆ. ಸಿಬ್ಬಂದಿಗಳು ರಿಲೀಸ್ ಮಾಡ್ತಾ ಇದ್ದಾರೆ ಈ ಒಂದು ಗ್ಯಾಸ್ ಅನ್ನ. HCPL ಕಂಪನಿಯಿಂದ ಸುರಕ್ಷಿತ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಮನೆಯಲ್ಲಿ ಅಡುಗೆಯನ್ನ ಮಾಡದಂತೆ ಸ್ಥಳೀಯರಿಗೂ ಕೂಡ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಊರನ್ನ ಬಿಡುವಂತೆ ಸ್ಥಳೀಯರಿಗೆ ಸೂಚನೆಯನ್ನ ಕೊಡಲಾಗಿದೆ. ಸಡಗೇರಿ ಗ್ರಾಮದ ಜನರಿಗೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಸಗಡಗೇರಿ ಗ್ರಾಮಕ್ಕೆ ಶಾಸಕ ಸತೀಶ್ ಸೈಲ್ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಪರಿಸ್ಥಿತಿಯನ್ನ ಕೂಡ ಅವಲೋಕನವನ್ನ ಕೂಡ ಮಾಡ್ತಾ ಇದ್ದಾರೆ ಶಾಸಕರು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿತ್ತು. ನದಿಯಲ್ಲಿ ಇದೀಗ ಗ್ಯಾಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ನಾಗೇಂದ್ರ, ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಇದೀಗ ಗ್ಯಾಸ್ ರಿಲೀಸ್ ಮಾಡಲಾಗ್ತಾ ಇದೆ. ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಆ ಸಂದರ್ಭದಲ್ಲಿ ಆ ಟ್ಯಾಂಕರ್ ಸುಮಾರು 5 ರಿಂದ 6 ಕಿಲೋಮೀಟರ್ ನದಿಯ ನೀರಿನಲ್ಲೇ ಕೊಚ್ಚಿಕೊಂಡು ಬಂದಿತ್ತು. ಈಗ ಸಗಡಗೆರೆ ಅನ್ನುವ ಗ್ರಾಮದ ಬಳಿ ಆ ಟ್ಯಾಂಕರ್ ಕೂಡ ಪತ್ತೆಯಾಗಿದೆ. ಆ ಟ್ಯಾಂಕರ್ ಅನ್ನ ಈಗ HPCL ಕಂಪನಿಯವರು ಅದೇ ರೀತಿಯಾಗಿ ನೇವಿಯವರ ಒಂದು ಸಹಾಯದಿಂದ ಆ ಗ್ಯಾಸ್ ಟ್ಯಾಂಕರ್ ನದಿಯಲ್ಲಿ ತೇಲ್ತಾ ಇತ್ತು, ಅದನ್ನ ದಡಕ್ಕೆ ತೆಗೆದುಕೊಂಡು ಬರಲಾಗಿದೆ. ಅಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿರುವಂತದ್ದು. ಅದರ ಒಂದು ಗ್ಯಾಸ್ ರಿಲೀಸ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಪ್ರಮುಖವಾಗಿ ಸಗಡಗೆರೆ ಗ್ರಾಮದಲ್ಲಿರುವಂತಹ ಸುಮಾರು 500ಕ್ಕೂ ಹೆಚ್ಚು ನಿವಾಸಿಗಳನ್ನ ಈಗ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಯಾಕಂದ್ರೆ ಗ್ಯಾಸ್ ಲೀಕೇಜ್ ಆದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಪಾಯ ಎದುರಾಗುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ರಮ್ಯ, ಮತ್ತೊಂದು ವಿಚಾರ ಅಂತಂದ್ರೆ ಈಗ ಗ್ಯಾಸ್ ಟ್ಯಾಂಕರ್ ಅನ್ನ ನದಿಯ ದಡಕ್ಕೆ ತಂದು ಅಲ್ಲಿ ಅದನ್ನ ಇರಿಸಿ ಅದರಿಂದ ಗ್ಯಾಸ್ ಅನ್ನ ನೀರಿನ ಒಳಭಾಗದಿಂದ ಅದನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಆ ಒಂದು ಗ್ಯಾಸ್ ಟ್ಯಾಂಕರ್ ಏನಿದೆ ಅದರ ಸುತ್ತ 50 ಮೀಟರ್ ಸರೌಂಡಿಂಗ್ ನಲ್ಲಿ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಬಳಸದಂತೆ ಸೂಚನೆ ಕೊಡಲಾಗಿದ್ದು, 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರು ಕೂಡ ಸ್ಟವ್ಗಳಾಗ್ಲಿ ಅಥವಾ ಬೆಂಕಿಯನ್ನು ಹಚ್ಚಿದಾಗ್ಲಿ ಏನನ್ನು ಕೂಡ ಮಾಡಬಾರದು ಅನ್ನುವ ಎಚ್ಚರಿಕೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ರಮ್ಯಾ, ಹೆಚ್ಚು ಅಪಾಯವಿಲ್ಲದ ಅಂಬಲಿಗೋಳ ಜಲಾಶಯದಲ್ಲಿ ಜನರು ಮೀನನ್ನ ಬೇಟೆ ಆಡೋದಕ್ಕೆ ಶುರು ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಬಲಿಗೋಳದಲ್ಲಿ ಇರುವಂತಹ ಈ ಜಲಾಶಯದಲ್ಲಿ ಹೇರಳವಾಗಿ ಮೀನುಗಳು ಇವೆ. ಈ ಮೀನುಗಳನ್ನ ಹಿಡಿಯೋದಕ್ಕೆ ಗ್ರಾಮಸ್ಥರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕೇರಳದ ವಯನಾಡಿನಲ್ಲಿ ಭರ್ಜರಿ ಮಳೆ ಹಿನ್ನೆಲೆ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯದಿಂದ 50,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು, HB ಕೋಟೆ ತಾಲೂಕಿನ ಚಕ್ಕೂರು ಗ್ರಾಮದಿಂದ ಬೆಳತ್ತೂರು ಗ್ರಾಮಕ್ಕೆ ಸಂಪರ್ಕ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಇನ್ನು ಈಗಾಗಲೇ ಸೇತುವೆ ಮೇಲೆ ನೀರು ರಭಸವಾಗಿ ಹರಿತಾ ಇದ್ದು, ತಗ್ಗು ಪ್ರದೇಶದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ. ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪಾಣೆ ಮಂಗಳೂರು ಆಲ್ಕಡದಲ್ಲಿ 12 ಮನೆಗಳಿಗೆ ನದಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ಇದ್ದವರನ್ನ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿದೆ. ನೇತ್ರಾವತಿ ನದಿ ನೀರು ಮತ್ತಷ್ಟು ಏರಿಕೆ ಆಗ್ತಾ ಇರುವುದರಿಂದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಬಂಟ್ವಾಳ ತಾಲೂಕು ಸುತ್ತಮುತ್ತ ಧಾರಾಕಾರ ಮಳೆಯಾಗ್ತಾ ಇದ್ದು, ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಧಾರಾಕಾರ ಮಳೆಗೆ ಪಾಣೆ ಮಂಗಳೂರು ಆಲ್ಕಡದಲ್ಲಿ ಸುಮಾರು 12 ಮನೆಗಳಿಗೆ ನದಿ ನೀರು ನುಗ್ಗಿದೆ. ನೇತ್ರಾವತಿ ನದಿ ನೀರು ಮತ್ತಷ್ಟು ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ 12 ಮನೆಗಳ ಜನರನ್ನ ಸ್ಥಳಾಂತರ ಕೂಡ ಮಾಡಿದೆ. ದಕ್ಷಿಣ ಕನ್ನಡದಲ್ಲೂ ವರುಣನ ರೌದ್ರಾವತಾರ ಜೋರಾಗಿದೆ. ಧಾರಾಕಾರ ಮಳೆಗೆ ರಸ್ತೆ ತುಂಬೆಲ್ಲ ನೀರು ತುಂಬಿ ಮಡಿಪು ಬರೆಮೇಲು ರಸ್ತೆ ಸಂಪರ್ಕ ಕಡಿತವಾಗಿದೆ. ಕಡಬ ತಾಲೂಕಿನ ಇಚ್ಲಂಪಾಡಿಯಲ್ಲಿ ಉಳ್ಳಾಕ್ಲು ದೇವಸ್ಥಾನ, ಕೃಷಿ ತೋಟಗಳು ಕೂಡ ಜಲಾವೃತವಾಗಿವೆ. ಕಬಿನಿ ಜಲಾಶಯದಿಂದ 46,000 ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ನಂಜನಗೂಡಿನ ಪರಶುರಾಮ ದೇವಸ್ಥಾನ ನದಿ ನೀರಿನಲ್ಲಿ ಮುಳುಗಡೆಯಾಗಿದೆ. ದೇವಸ್ಥಾನದ 2 ಮಂಟಪಗಳು ಮುಳುಗಡೆಯಾಗಿರುವುದರ ಜೊತೆಗೆ ಸುತ್ತಮುತ್ತಲಿನ ಮನೆಗಳಿಗೂ ನೀರು ನುಗ್ಗಿದೆ. ಕಪಿಲಾ ನದಿ ದಡದ ನಿವಾಸಿಗಳು ಪ್ರವಾಹ ಭೀತಿಯಲ್ಲಿದ್ದು ಮನೆ ಖಾಲಿ ಮಾಡಿ ಬೇರೆ ಊರಿನತ್ತ ತೆರಳುತ್ತಾ ಇದ್ದಾರೆ.
ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಧಾರಾಕಾರ ಮಳೆಗೆ ಖಾನಾಪುರ ಹೊರವಲಯದ ಸೇತುವೆ ಮುಳುಗಡೆಯಾಗಿದ್ದು, ಮಂತೂರ್ಗ, ಅಶೋಕನಗರ, ನೆರಸ, ಗವಾಯಿ, ಅಸೋಗ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗ್ತಾ ಇದ್ದು, ಧರ್ಮಾ ನದಿ, ವರದಾ ನದಿಯಂತೆ ಉಕ್ಕಿ ಕೂಡ ಹರಿತಾ ಇರುವಂಥದ್ದು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕಂಚಿನಗಳೂರು ಗ್ರಾಮದಲ್ಲಿ ಇರುವಂತಹ ಧರ್ಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಡ್ಡುಗಳನ್ನು ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇನ್ನು ಶಿವನ ಭಕ್ತರು ಶಿವಲಿಂಗ ಮೂರ್ತಿಯ ಚಿತ್ರವನ್ನ ಬಿಡಿಸಿದ್ದು, ಇದನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೀದರ್ನಲ್ಲಿ ಮಳೆ ಅವಾಂತರಕ್ಕೆ ಜನ ಹೈರಾಣಾಗಿ ಹೋಗಿದ್ದು, ಜನರ ಗೋಳು ಕೇಳೋರೇ ಯಾರೂ ಇಲ್ಲದಂತಾಗಿತ್ತು. ಮಳೆ ಬಂದ್ರೆ ಸಾಕು ದೇವಿ ಕಾಲೋನಿ ಸಂಪೂರ್ಣ ಜಲಾವೃತವಾಗಿ ಜನರು ಪರದಾಡುವಂತಾಗಿತ್ತು. ಈ ಸಂಬಂಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರಿಸಿದ್ದೇ ತಡ ಎಚ್ಚೆತ್ತ ನಗರಸಭೆ ಆಯುಕ್ತ ಶಿವರಾಜ ರಾಠೋಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿ ಅರೆಸ್ಟ್ ಆಗಿರುವ ಮಾಜಿ ಸಚಿವ ನಾಗೇಂದ್ರಗೆ ಇಂದು ಇಡಿ ಕಸ್ಟಡಿ ಅಂತ್ಯವಾಗಲಿದೆ. ಹೀಗಾಗಿ ಇಂದು ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಾಗೇಂದ್ರರನ್ನ ಹಾಜರುಪಡಿಸಲಿದ್ದಾರೆ. ಬಳಿಕ ಪುನಃ ನಾಗೇಂದ್ರರನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದ್ದು, ಇದುವರೆಗೂ ಪ್ರಕರಣ ಸಂಬಂಧ ಮಹಜರು ಪ್ರಕ್ರಿಯೆ ಕೂಡ ಆಗಿಲ್ಲ. ಅಲ್ಲದೆ ನಿಗಮದ ಅಧ್ಯಕ್ಷ ದದ್ದಲ್ ವಿಚಾರಣೆ ಕೂಡ ಆಗಿಲ್ಲ. ಇಡಿ ಇಕ್ಕಳದಲ್ಲಿ ಸಿಲುಕಿ ಬಿ ನಾಗೇಂದ್ರ ನರಳಾಡ್ತಾ ಇರುವಾಗಲೇ ಇಂದು ನಾಗೇಂದ್ರ ನಿವಾಸಕ್ಕೆ ಸಚಿವ ಜಮೀರ್ ಆಗಮಿಸಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ನಿನ್ನೆ ಇಡಿ ಟೀಮ್ ನಾಗೇಂದ್ರ ಪತ್ನಿ ವಿಚಾರಣೆ ಮಾಡಿದ್ರು. ಹೀಗಾಗಿ ಇಂದು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮನೆಗೆ ಸಚಿವ ಜಮೀರ್ ಭೇಟಿಯನ್ನ ನೀಡಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಜೆಪಿ ಸಭಾತ್ಯಾಗ ಮಾಡಿದೆ. ಸದನಕ್ಕೆ ಮಂತ್ರಿಗಳು ಬಾರದ ಕಾರಣ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದ್ರು, ಮಂತ್ರಿಗಳು ಯಾಕೆ ಬಂದಿಲ್ಲ? ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದೀರಾ? ಸದನಕ್ಕೆ ಬರೋದಕ್ಕೆ ಏನ್ ದಾಡಿ? ಸದನದಲ್ಲಿ ಯಾವ ಮಂತ್ರಿಗಳು ಇರಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ರು. ಜೊತೆಗೆ ಅವರ ಹೆಸರನ್ನ ಓದುವಂತೆ ಕೂಡ ಪಟ್ಟು ಹಿಡಿದ್ರು. ವಾಲ್ಮೀಕಿ ನಿಗಮದ ದುಡ್ಡು ಎಲೆಕ್ಷನ್ನಲ್ಲಿ ಬಳಕೆ ಮಾಡಿರುವ ವಿಚಾರಕ್ಕೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆದಿದ್ದು, ವಿಧಾನಸೌಧದ ಮುತ್ತಿಗೆಗೆ ಹಾಕುವುದಕ್ಕೆ ಪ್ರಯತ್ನಗಳು ಕೂಡ ಆಗಿವೆ. ಖಾಸಗಿ ವಲಯದಲ್ಲಿ